ರಾಜ್ಯ ಬಜೆಟ್ ಅಧಿವೇಶನ ಇಂದಿನಿಂದ ಆರಂಭವಾಗಿದೆ. ಸಂಪ್ರದಾಯದ ಪ್ರಕಾರ ರಾಜ್ಯಪಾಲರು ಇಂದು ಸದನವನ್ನು ಉದ್ದೇಶಿಸಿ ಸರ್ಕಾರದ ಭಾಷಣವನ್ನು ಮಾಡಿದ್ದಾರೆ. 31 ಪುಟಗಳ ಭಾಷಣದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅಂದಿದ್ದಾರೆ. ಈ ಭಾಷಣದ ಮೂಲ ಮತ್ತು ಸತ್ವ ಹೇಗಿರುತ್ತೆ ಅಂತಂದರೆ, ಈ ಭಾಷಣವನ್ನು ರಾಜ್ಯ ಸರ್ಕಾರ ಸಿದ್ಧಪಡಿಸುತ್ತೆ, ಕ್ಯಾಬಿನೆಟ್ ಸಚಿವ ಸಂಪುಟ ಅದನ್ನು ಅಪ್ರೂವ್ ಮಾಡುತ್ತೆ, ನಂತರ ಅದು ರಾಜ್ಯಪಾಲರನ್ನು ತಲುಪತ್ತೆ, ನಂತರ ರಾಜ್ಯಪಾಲರು ಸರ್ಕಾರದ ಪರವಾಗಿ ಅದನ್ನು ಓದುತ್ತಾರೆ. ಈ ತೆರಿಗೆ ಅನ್ಯಾಯ ಉಲ್ಲೇಖಿಸಿ, ಬರ ಪರಿಹಾರ, ತೆರಿಗೆ ಅನ್ಯಾಯ ಎಲ್ಲ ಉಲ್ಲೇಖಿಸಿ ಸಿದ್ದರಾಮಯ್ಯನವರ ಸರ್ಕಾರ ರಾಜ್ಯಪಾಲರ ಭಾಷಣದ ಮೂಲಕ ಟಕ್ಕರ್ ಕೊಟ್ಟಿದೆ. ಕಾರಣ ಬಹು ಜನ ಅನ್ಕೋತಿರ್ಬೋದು, ರಾಜ್ಯಪಾಲರನ್ನು ನರೇಂದ್ರ ಮೋದಿಯವರು ಅಥವಾ ಅಮಿತ್ ಶಾ ಅವರು ನೇಮಕ ಮಾಡಿ ಕಳಿಸಿದಾಗ ಅವರು ಸಿದ್ದರಾಮಯ್ಯನವರ ಪರವಾಗಿ ತೆರಿಗೆ ಸರಿ ಇದೆ, ತಪ್ಪಾಗಿರೋದು, ಕರೆಕ್ಟ್, ಅದು ಬರ ಪರಿಹಾರ ಬಂದಿಲ್ಲ ಅಂತ ಟೀಕೆ ಮಾಡೋಕ್ಕೆ ಹೇಗೆ ಸಾಧ್ಯ ಅಂದರೆ, ಅದು ಹಾಗಲ್ಲ. ಅವರು ಬಂದಿರೋದು ಅಲ್ಲಿಂದ ಇರಬಹುದು, ಆದರೆ ಅವರು ಪ್ರತಿನಿಧಿಯಾಗುವುದು ಸಂವಿಧಾನದ ಪ್ರತಿನಿಧಿ. ಸಂವಿಧಾನದ ಪ್ರಕಾರದಲ್ಲಿ, ರೀತಿ ರಿವಾಜುಗಳ ಪ್ರಕಾರದಲ್ಲಿ ಈ ಪದ್ಧತಿ ಇರುವುದು. ಅಂದರೆ ರಾಜ್ಯದ ಸರ್ಕಾರದ ಶಿಫಾರಸ್ಸಿನ ಭಾಷಣ. ನಮ್ಮ ಸರ್ಕಾರ ಸಾಮಾನ್ಯವಾಗಿ ರಾಜ್ಯಪಾಲರು ಭಾಷಣ ಮಾಡುವಾಗ ನಮ್ಮ ಸರ್ಕಾರ ಅಂತನ್ನಲ್ಲ, ನನ್ನ ಸರ್ಕಾರ ಅಂತಾರೆ. ತಾನೇ ನಿಯೋಜಿಸಿರುವ ಸರ್ಕಾರ, ತಾನೇ ಪ್ರಮಾಣ ವಚನವನ್ನು ಬೋಧಿಸಿರುವ ಸರ್ಕಾರ. ಹಾಗಾಗಿ ಅದರ ತಂದೆ ತಾಯಿ ನಾನು ಅನ್ನೋ ಭಾವನೆ ರಾಜ್ಯಪಾಲರಿಗೆ. ಹಾಗಾಗಿ ಅದು ನನ್ನ ಸರ್ಕಾರ, ನಮ್ಮ ಮಗು, ನನ್ನ ಮಗ, ನನ್ನ ಮಗಳು ಅಂತಾರಲ್ಲ ಹಾಗೆ. ವಿವಿಧ ಮೂಲಗಳಿಂದ ಸಿಗಬೇಕಾದ ಸಂಪನ್ಮೂಲ ಸಿಗುತ್ತಿಲ್ಲ ಅಂತ ಹೇಳುವ ಮೂಲಕ ಕೇಂದ್ರ ಸರ್ಕಾರದ ಅಸಹಕಾರ ಇದೆ ಎಂಬುದು ಭಾಷಣದಲ್ಲಿ ಪ್ರತಿಫಲನವಾಯಿತು. ಇದೇ ವೇಳೆ ಬಿಜೆಪಿಗರ ಧರ್ಮ ರಾಜಕೀಯವನ್ನು ರಾಜ್ಯಪಾಲರು ತಮ್ಮ ಭಾಷಣದ ಮೂಲಕ ಹೇಳಿದ್ರು. ಗ್ಯಾರಂಟಿ ಯೋಜನೆಗಳನ್ನು ಹೊಗಳಿದ್ರು. ಯೋಜನೆಗಳ ಮಧ್ಯವರ್ತಿಗಳ ಹಸ್ತಕ್ಷೇಪ ಇಲ್ಲದೆ ಜನರನ್ನು ತಲುಪ್ತಾ ಇವೆ, ಬರಗಾಲ ಇದ್ದರೂ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ಅಂತ ಹೇಳಿಕೊಂಡ್ರು. ಗೆಹ್ಲೋಟ್ ಭಾಷಣಕ್ಕೆ ಕಾಂಗ್ರೆಸ್ಸಿಗರು ವೆರಿ ಗುಡ್ ಅಂತ ಅಂದರು. ಅದು ಗೆಹ್ಲೋಟ್ ಭಾಷಣ ಅಂತಲ್ಲ, ರಾಜ್ಯಪಾಲರ ಭಾಷಣಕ್ಕೆ. ರಾಜ್ಯಪಾಲ ಗೆಹ್ಲೋಟ್ ಬೇರೆ, ಬರೀ ತಾವರ್ಚಂದ್ ಗೆಹ್ಲೋಟ್ ಬೇರೆ, ಎರಡು ಬೇರೆ ಬೇರೆ. ಹಾಗಾಗಿ ರಾಜ್ಯಪಾಲರ ಭಾಷಣಕ್ಕೆ ಕಾಂಗ್ರೆಸ್ಸಿಗರು ಬಹು ಸಹಜವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. देश में सबसे ज्यादा टैक्स वसूलने वाले राज्यों में कर्नाटक दूसरे नंबर पर है, लेकिन टैक्स हिस्सेदारी की प्राप्ति के मामले में यह 10वें स्थान पर है. मेरी सरकार हमारा उचित हिस्सा सही और उचित तरीके से दिलाने के लिए हर संभव प्रयास कर रही है. हमारे संविधान के अनुसार चुनाव में धर्म, जाति आदि के प्रयोग पर प्रतिबंध है. हमें सुनिश्चित करना होगा कि हमारा हर कार्य एवं गतिविधि संविधान सम्मत हो. हम सभी को संकल्पित होकर संवैधानिक संस्थाओं की रक्षा करने की आवश्यकता है. हमारे लिए संविधान ही राष्ट्र धर्म है. हमारे राज्य में सूखे की स्थिति के बावजूद किसानों की आत्महत्या के मामले पिछले साल से कम हैं. मेरी सरकार इस विश्वास के साथ काम कर रही है कि किसी भी व्यक्ति के लिए किसी भी कारण से ಆತ್ಮಹತ್ಯೆ करना उचित नहीं है. ಸರ್, ಇದು ಸರ್ಕಾರವೇ ಹೇಳಿಸಿದಂತಹ ಕೊಟ್ಟಂತಹ ಭಾಷಣವೇ ಇರಬಹುದು, ಆದರೆ ಅದನ್ನು ವಿರೋಧಿಸುವಂತಹ ಸ್ವಾತಂತ್ರ್ಯ ಹಕ್ಕು ಆಯ್ಕೆ ಅವ್ರಿಗಿರಲ್ವಾ? ಯಾರಿಗೆ? ರಾಜ್ಯಪಾಲರಿಗೆ. ವೈಯಕ್ತಿಕವಾಗಿ ಅವರ ವಿರೋಧಗಳೇನೇ ಇರಬಹುದು, ರಾಜ್ಯಪಾಲರಾದ ಕೂಡಲೇ ಅವರು ಪಕ್ಷ ರಾಜಕಾರಣದಿಂದ ದೂರವಿರಬೇಕು ಎಂಬುದೇ ನಿಶ್ಚಿತ. ಸ್ಪೀಕರ್ ಆದವರು, ಉದಾಹರಣೆಗೆ ಸ್ಪೀಕರು ಅವರ ಪಕ್ಷದಿಂದಾನೇ ಬಂದಿರ್ತಾರೆ, ಪಕ್ಷದ ಸದಸ್ಯರೇ ಅವ್ರನ್ನ ಆಯ್ಕೆ ಮಾಡಿರ್ತಾರೆ. ಆದರೆ ಅವರು ಸ್ಪೀಕರ್ ಆಗುವ ಸಂದರ್ಭದಲ್ಲಿ ಅವರು ತಮ್ಮ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ, ಕೊಟ್ಬಿಟ್ಟು ಆಚೆ ಬಂದಿರ್ತಾರೆ ತಾತ್ಕಾಲಿಕವಾಗಿ, ಮತ್ತೆ ಹೋಗಿ ಸದಸ್ಯ ಆಗ್ತಾರೆ, ಪ್ರಶ್ನೆ ಬೇರೆ. ಹಾಗೆ ರಾಜ್ಯಪಾಲರ ನೇಮಕವಾದ ನಂತರ ಅವರು ಪಕ್ಷ ರಾಜಕಾರಣದ ಪ್ರತಿನಿಧಿ ಆಗಲ್ಲ, ಸಂವಿಧಾನದ ಪ್ರತಿನಿಧಿ ಆಗ್ತಾರೆ. ರಾಜ್ಯಪಾಲರುಗಳ ನೇಮಕವೆಂದರೆ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಸಂವಿಧಾನವನ್ನು ಕಾಪಾಡುವುದು ಅವರ ಕರ್ತವ್ಯ ರಾಜ್ಯಗಳಲ್ಲಿ. ಹಾಗಾಗಿ ಅವರ ವೈಯಕ್ತಿಕ ನಿಲುವು ಏನೇ ಬೇಕಾದರೂ ಇರಬಹುದು, ರಾಜ್ಯಪಾಲರಾಗಿ ಸಂಪ್ರದಾಯದ ಪ್ರಕಾರ ರಾಜ್ಯ ಸರ್ಕಾರ ಹೇಳಿದ್ದೇ ಒಪ್ಪಬೇಕು. ಉದಾಹರಣೆಗೆ ಇದು ಇಲ್ಲ ಆಯ್ತಲ್ಲ, ಬೇರೆ ಕಡೆ ಏನು ಕತೆ? ಕೆಲವು ಕಡೆ ರಾಜ್ಯಪಾಲರು ಪ್ರತಿಭಟನೆಯ ಮಾರ್ಗವನ್ನು ಮತ್ತು ತಮ್ಮ ವಿರೋಧವನ್ನು, ತಾವು ನಂಬಿರುವ ಸೈದ್ಧಾಂತಿಕ ವಿರೋಧವನ್ನು
ತಮ್ಮ ಹುದ್ದೆಯ ಮೂಲಕ ಪ್ರಕಟಿಸುವ ಪ್ರಕ್ರಿಯೆನ ಅಥವಾ ಚಾಳಿನ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ನಂತರ ಪ್ರಣವ್ ಮುಖರ್ಜಿ ಅವರು ಇದ್ರು ಪ್ರೆಸಿಡೆಂಟ್ ಆಗಿ. ಆಗ ಅವ್ರು ಏನಾದ್ರು ಹೇಳಿದ್ರೆ ಪ್ರಣವ್ ಮುಖರ್ಜಿ ನಾನು ಕಾಂಗ್ರೆಸ್ ಮೂಲತಃ ಇದೆಲ್ಲ ಒಪ್ಪಕ್ಕಾಗಲ್ಲ ಅಂತ. ಹಂಗಾಗಲ್ಲ, ಹಂಗಾಗಬಾರ್ದು. ಭಾರತದ ಪ್ರಜಾಪ್ರಭುತ್ವ ಶಕ್ತಿಯನ್ನು ಮತ್ತು ಜನರ ಆಯ್ಕೆಯ ಸಂಸ್ಥೆಯಾಗಿ ನೋಡುವುದು ವಿಧಾನಸಭೆಯನ್ನು, ವಿಧಾನ ಪರಿಷತ್ತೂ ಅಲ್ಲ. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ ಇನ್ನೊಂದು ಸದನವಾಗಿಯೇ ಹೊರತು ಬಹುತೇಕ ಜನ ಅದನ್ನೇ ಗುರಾಣಿ ಮಾಡಿಕೊಂಡು ನಾವು ವಿಧಾನಸಭೆಗೆ ಸಮವೇನೋ ಎಂಬ ಭ್ರಮೆಯಲ್ಲಿ ಕೆಲಸವನ್ನು ಮಾಡ್ತಾರೆ ಕೆಲವು ಸರಿ. ಅದು ತಪ್ಪು. ಆ ಭ್ರಮೆ ಸಂವಿಧಾನದ ಪ್ರಕಾರ ಏನೇ ಇರ್ಬೋದು, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಹಾಗಾಗಿ ವಿಧಾನಸಭೆ ಮತ್ತು ಲೋಕಸಭೆಗಳೇ ಪ್ರತೀಕ ಜನರ ಆಶೆ ಮತ್ತು ಆಶೋತ್ತರಗಳಿಗೆ. ಹಾಗಾಗಿ ರಾಜ್ಯಪಾಲರು ಆ ಜನತೆಯ ಆಶೆಯನ್ನ ಪ್ರತಿನಿಧಿಸುವ ಸರ್ಕಾರದ ಮಾತುಗಳನ್ನು ಆಡಬೇಕೇ ಹೊರತು ತನ್ನ ಮಾತುಗಳನ್ನಲ್ಲ. ಅಲ್ಲ. ಈಗ ಅವ್ರು ಹೇಳಿರೋದನ್ನ ಇದನ್ನ ಸತ್ಯ ಅಂತ ನಾವು ಸ್ವೀಕಾರ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯನವರು ಹೇಳಿದ್ದನ್ನೆಲ್ಲ ಸತ್ಯ ಅಂತ ಸ್ವೀಕಾರ ಮಾಡಬೇಕಾಗಿಲ್ಲ. ಆರ್ ನರೇಂದ್ರ ಮೋದಿ ಅವರು ಹೇಳಿದ್ದನ್ನೆಲ್ಲ ಸತ್ಯ ಅಂತ ಸ್ವೀಕಾರ ಮಾಡಬೇಕು. ಅದು ಅವರವರಿಗೆ ಬಿಟ್ಟಿದ್ದು. ಅವರವರ ನಿಲುವು ಮತ್ತು ಭಾವನೆಗಳಿಗೆ ಆಧಾರವಾಗಿ ಅಥವಾ ಅವ್ರ ಹತ್ರ ಇರೋ ಮಾಹಿತಿಯ ಆಧಾರದ ಮೇಲೆ ಅವ್ರವ್ರು ತೀರ್ಮಾನ ಮಾಡ್ಕೋಬಹುದು. ಇವ್ರು ಹೇಳ್ತಿರೋದಲ್ಲ ಸುಳ್ಳು ಮಾಡ್ಕೋಬಹುದು, ಇಲ್ಲ ಕರೆಕ್ಟಾಗಿ ಹೇಳ್ತೀಯ ನೀ ಪಾರ್ಟಿ ಅಂತಾನೋ ಇಟ್ಕೋಬಹುದು. ಅದು ಅವ್ರಿಗೆ ಬಿಟ್ಟಿದ್ದು. ಓಕೆ. ಇನ್ನು ರಾಜ್ಯಪಾಲರ ಭಾಷಣವನ್ನ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರು ಟೀಕೆ ಮಾಡಿದ್ದಾರೆ. ತಮ್ಮ ಸರ್ಕಾರದ ವೈಫಲ್ಯ ಮುಚ್ಚಿಡೋಕೆ ರಾಜ್ಯಪಾಲರ ಕೈಯಲ್ಲಿ ಸಿಎಂ ಸುಳ್ಳು ಹೇಳಿಸಿದ್ದಾರೆ ಅಂತ ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವರು ವಾಗ್ದಾಳಿ ನಡೆಸಿದರು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರಂತೂ ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರ ಕೊಟ್ಟಿಲ್ಲ, ಕೇಳಿದ್ರೆ ದುಡ್ಡಿಲ್ಲ, ಅವರು ಕೊಟ್ಟಿಲ್ಲ ಅಂತ ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ತೋರಿಸ್ತಾರೆ. ಇದೇ ಹೊತ್ತಲ್ಲಿ ಸಂಪುಟ ದರ್ಜೆ ಸ್ಥಾನಮಾನ ಕಲ್ಪಿಸಲು ಕೋಟಿ ಕೋಟಿ ಖರ್ಚು ಮಾಡ್ತಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ರು. ಬಿಜೆಪಿ ಇದರ ಆರೋಪಗಳಿಗೆ ಸಂಸದ ಡಿಕೆ ಸುರೇಶ್ ತಿರುಗೇಟು ಕೊಟ್ಟರು. ಹಾಗಿದ್ರೆ ರಾಷ್ಟ್ರಪತಿಗಳ ಭಾಷಣವೂ ಸುಳ್ಳ ಅಂತ ಪ್ರಶ್ನೆ ಮಾಡಿದ್ರು. ಗವರ್ನರ್ ಅಡ್ರೆಸ್ ನೋಡಿದ್ರೆ ಇದರಲ್ಲಿ ಉಪ್ಪು ಖಾರ ಹುಳಿ ಏನೂ ಇಲ್ಲ. ನಾನು ಏನು ಚರ್ಚೆ ಮಾಡಲಿ? ರಾಜ್ಯಪಾಲರ ಮುಖಾಂತರ ಭಾಷಣ ಮಾಡಿರ್ತಕ್ಕಂಥ ಸರ್ಕಾರದ ಕಳಪೆ ಸಾಧನೆ ಬಹುಶಃ ಇದು ಒಂದು ದಾಖಲೆ. ಆರ್ಥಿಕ ಪರಿಸ್ಥಿತಿ ಕರ್ನಾಟಕ ರಾಜ್ಯ ಸರ್ಕಾರದ ಸುಭದ್ರತೆ ಇದ್ದಾಗ ಕೇಂದ್ರ ಸರ್ಕಾರ ಕೊಡೋದು ಬಿಡೋದು ಆಮೇಲೆ ಚರ್ಚೆ ಮಾಡೋಣ. ಗೌರವಾನ್ವಿತ ರಾಜ್ಯಪಾಲರ ಕೈಲಿ ಸುಳ್ಳುಗಳನ್ನ ಹಿಂದೆ ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಕೇಂದ್ರ ಸರ್ಕಾರ ಜಾರಿಗೆ ತಂದ ಯೋಜನೆಗಳನ್ನ ನಾವೇ ತಂದಿದ್ದೀರಿ ಅಂತೇಳಿ ಬೆನ್ನು ತಟ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡಿದೆ. ಕೋಮುವಾದಕ್ಕೆ ಉತ್ತೇಜನ ಕೊಡುವಂತದ್ದು ಮಾಡಿದ್ದಾರೆ. ಗೌರವಾನ್ವಿತ ರಾಜ್ಯಪಾಲರ ಭಾಷಣ ಪ್ರತಿಕ್ರಿಯೆ ನೀಡೋದಕ್ಕೂ ಕೂಡ ಅರ್ಹತೆ ಇಲ್ಲದೆ ಇರ್ತಕ್ಕಂಥದ್ದು. ತನ್ನ ವೈಫಲ್ಯಗಳನ್ನ ಮುಚ್ಚಿಡ್ತಕ್ಕಂಥ ವಿಚಾರವನ್ನ ರಾಜ್ಯಪಾಲರ ಮೂಲಕ ಹೇಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪ ಇಲ್ಲದೇನೆ ನೇರವಾಗಿ ಇವತ್ತು ಎಲ್ಲವೂ ಕೂಡ ಕೆಲಸ ನಡೀತದೆ ಅಂತಕ್ಕಂಥದ್ದು, ತಲುಪ್ತಿದೆ ಅಂತಕ್ಕಂಥದ್ದು. 50% ಕಮಿಷನ್ ಸರ್ಕಾರ ರಾಜ್ಯದಲ್ಲಿದೆ ಅಂತ ಹೇಳಿ ಗಣಸಿ ಶಿವರಾಮ್ ಅವರು ಹೇಳ್ತಾರೆ. ಭವಿಷ್ಯವಿಲ್ಲದ ದಿಕ್ಕು ದಶೆ ಇಲ್ಲದ ರಾಜ್ಯಪಾಲರ ಭಾಷಣವನ್ನು ನಾನು ನೋಡಿರಲಿಲ್ಲ. ರಾಜ್ಯದಲ್ಲಿ ಯಾವ ರೀತಿ ಅಭಿವೃದ್ಧಿ ಶೂನ್ಯವಾಗಿರುವಂತ ಒಂದು ಜನವಿರೋಧಿ ಸರ್ಕಾರ ಇದೆ ಅನ್ನೋದು ಪ್ರತಿಬಿಂಬಿಸುತ್ತದೆ. ಬರಗಾಲ ಬಂದಿದೆ, 30,000 ಎಕರೆ ನೀರಾವರಿ ಮಾಡಿದೀವಿ ಅಂತ ಹೇಳ್ತಾರೆ. ಹಸಿ ಸುಳ್ಳು. ತಮ್ಮ ಬೆನ್ನನ್ನ ತಾವೇ ಚಪ್ಪರಿಸಿಕೊಳ್ಳುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ರಾಜ್ಯಪಾಲರು ಏನಾರ ಸುಳ್ಳು ಹೇಳಿದ್ದಾರೆ ಅಂತ ಅಂದ್ರೆ ರಾಷ್ಟ್ರಪತಿಗಳು ಹೇಳಿರೋದು ಸುಳ್ಳೆ. ಪ್ರಧಾನ ಮಂತ್ರಿಗಳು ಏನು ಲೋಕಸಭೆಯಲ್ಲಿ ಹೇಳಿದ್ದಾರೆ ಕರೆಕ್ಟ್. ಅದು ರಾಷ್ಟ್ರಪತಿಗಳು ಮಾಡಿದ ಭಾಷಣ ಗೋಜಲು, ಅದರಲ್ಲಿ ಏನೂ ಇಲ್ಲ, ಅದು ಸುಳ್ಳು ಅಂತ ಕಾಂಗ್ರೆಸ್ ಅಲ್ಲಿ ಬಣ್ಣಿಸಿದೆ. ಹಾಗಾಗಿ ಅದು ಸುಳ್ಳು. ಇಲ್ಲಿ ಈ ಭಾಷಣದಲ್ಲಿ, ರಾಜ್ಯಪಾಲರ ಭಾಷಣದಲ್ಲಿ ಏನೂ ಇಲ್ಲ, ಭವಿಷ್ಯವಿಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ, ಎಂಥದ್ದು ಇಲ್ಲ, ಇದು ಬೋಗಸ್ಸು, ಹಸಿ ಸುಳ್ಳು ಇವರು ಹೇಳಿದ್ದಾರೆ. ಅದು ನಿಜ ಎಲ್ಲ ಸರ್ಕಾರ ಅಂತ ನಾವು ಅನ್ಕೊಂಬಿಡೋಣ. ಓಕೆ. ಮೂಲತಃ ಯಾವುದೋ ಅನಾದಿ ಕಾಲದಲ್ಲಿ ಆರಂಭವಾದಂತಹ ಈ ಸಂಪ್ರದಾಯ ಏನಿದೆ, ರಾಜ್ಯಪಾಲರನ್ನು ಕರೆಸಿ ಭಾಷಣ ಮಾಡಿಸಬೇಕು, ಅದಕ್ಕೆ ಸರ್ಕಾರ ಹೇಳಿಕೊಟ್ಟದ್ದನ್ನು ನಾವು ಹೇಳಿಸ್ತೀವಿ ಅನ್ನೋದಕ್ಕೆ ಯಾವ ಸರ್ಕಾರಗಳಾರು ಇದ್ಕೊಳ್ಳಿ, ಅದೊಂದು ಜೋಕು, ವ್ಯರ್ಥ ಕಸರತ್ತು. ಇಟ್ಸ್ ಎ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಅವರ್ ಮನಿ. ಅಷ್ಟೇ. ಈ ಭಾಷಣ ಮಾಡಿಸುವ ಪದ್ಧತಿಯನ್ನು ಕೈ ಬಿಟ್ಟು ಮುಂದೆ ಸಾಗಬೇಕು. ನೀವು ಏನಕ್ಕೆ ಮಾಡಿಸ್ಬೇಕು ಭಾಷಣನ? ಯಾಕೆ ಬೇಕು ಈ ಭಾಷಣ? ನೀವು ಅಧಿಕಾರದಲ್ಲಿದ್ದಾಗ, ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಾಗ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಅವರೋ ಇನ್ನೊಬ್ಬರು ಯಡಿಯೂರಪ್ಪನವರು ಯಾವ್ದಾರು ರಾಜ್ಯಪಾಲರನ್ನು ಕರೆಸಿ ಭಾಷಣ ಮಾಡ್ತಾರೆ. ಎಲ್ಲ ಹಸಿ ಸುಳ್ಳು, ಎಲ್ಲ ಸುಳ್ಳು ಹೇಳಿಸ್ತಿದ್ದಾರೆ, ಎಲ್ಲ ಸಪ್ಪೆ. ಅಲ್ಲಿ ಏನೂ ಇಲ್ಲ, ಅಲ್ಲಿ ಏನಿದೆ ಅಂತ ಇವರು ಬಂದಾಗ ಇವರು, ದಿಲ್ಲಿನಲ್ಲೂ ಹಾಗೆ, ಅವ್ರು ಬಂದಾಗ ಅವರು, ಇವರು ಬಂದಾಗ ಇವರು. ಈ ಶೋಕಿಗೆ ಈ 1.5 ಗಂಟೆ
ತೌಡು ಕುಟ್ಟೋ ಕೆಲಸ ಯಾಕಪ್ಪ? ಇಬ್ಬರಿಗೂ ಗೊತ್ತು ಅದು ಸುಳ್ಳು, ಇಬ್ಬರಿಗೂ ಸತ್ಯ ಅಲ್ಲ. ಗೊತ್ತು, ಇಬ್ರು ಪೊಲಿಟಿಕಲಿ ಮಾತಾಡ್ತಾ ಇದ್ದೀವಿ, ಇಬ್ರು ಮಾತಾಡ್ತಿರೋದು ಇಲ್ಲ ಫುಲ್ ಬೋಗಸ್ ಇಲ್ಲ ಹಾಫ್ ಬೋಗಸ್ ಅಂತ. ಏನಕ್ಕೆ ಬೇಕಿತ್ತು ತೌಡು ತುಟ್ಟೋ ಕೆಲಸ ನಿಮ್ಗಳಿಗೆ? ನನ್ನ ಪ್ರಕಾರ ಈ ಭಾಷಣದ ಪದ್ಧತಿಯನ್ನೇ ಹೋಲ್ಸೇಲ್ ರದ್ದು ಮಾಡಬೇಕು. ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ನೀಡ್. ಇದರಿಂದ ಯಾವ ಪ್ರಯೋಜನ? ಅದೇ ಭಾಷಣ ಚೀಫ್ ಮಿನಿಸ್ಟರ್ ಕೈಲೇ ಮಾಡಿಸ್ಕೊಳ್ಳಿ. ಸದನ ಆರಂಭವಾದ ಮೊದಲ ದಿನ ಮುಖ್ಯಮಂತ್ರಿಗಳ ಅಮೋಘ ಭಾಷಣ ಮಾಡಿಸ್ಕೊಳ್ಳಿ. ಯಾರು ಬೇಡ ಅಂದಿರು? ಪಾಪ ಅವ್ರನ್ನ ಕರ್ಕೊಂಬಂದು ಪಿ 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 ಅಂತ ತುತ್ತೂರಿ ಊದ್ಕೊಂಡು ಒಂಥರ ಏನೋ ಗೌರವದಿಂದ ಕರ್ಕೊಂಬರಂಗೆ ಪಾಪ ಕರ್ಕೊಂಬಂದು ಎಲ್ಲ ಮಾಡಿ, ಯಾಕೆ ಅವ್ರಿಗೆ ಬರದೇ ಇರೋ ಭಾಷೆಯಲ್ಲಿ ಅವರು ಓದಿ ಆ ರಾಜ್ಯದ ಜನಕ್ಕೆ ಅದು ತಲುಪದೆ ಯಾಕ್ರೀ ಈ ಸುಮ್ಮನೆ ಬಂಡಾಟ ಮತ್ತು ಮುಣ್ಣಾಕ ಕೆಲಸ? ಅದು ಏನೇನೋ ಬಿಟ್ಕೊಂಡು ಬರ್ತಾ ಇದ್ದೀರಪ್ಪ, ಹಳೆಯದೆಲ್ಲ ವೇಸ್ಟ್ ಅಂತ. ಇದು ಬಿಡ್ರಪ್ಪ, ಸುಮ್ಮನೆ ವೇಸ್ಟ್ ಅಂತ ನನ್ನ ಪ್ರಕಾರ. ಇಲ್ಗಿರಿ ಏನು ಹೇಳಿ, ಬರಕ್ಕೆ ದುಡ್ಡು ಬಂದಿದೆಯೋ ಬಂದಿಲ್ವೋ ಅನ್ನೋದನ್ನ ರಾಜ್ಯಪಾಲರ ಮೂಲಕ ಹೇಳಿಸಿದ್ರಾಗಲ್ಲ, ರೈತರು ಹೇಳ್ಬೇಕು. ಅದನ್ನು ಬಂದಿದೆಯಾ ಇಲ್ವಾ ಅಲ್ಲಿ ಹೇಳಬೇಕು. ನನ್ನ ಸರ್ಕಾರದಲ್ಲಿ ತೆರಿಗೆ ಅನ್ಯಾಯ ಅಂತ ರಾಜ್ಯಪಾಲರ ಭಾಷೆಯಲ್ಲಿ ಹೇಳಿಸಿದ್ರೆ ಪ್ರಯೋಜನ ಇಲ್ಲ. ದಿಲ್ಲಿಯವ್ರು ಹೇಳಬೇಕು, ಏನಾದ್ರು ಬರ್ಬೇಕು, ನಮಗೆ ಪ್ರಯೋಜನ ಇಲ್ಲ. ಆಗಿದೆಯಾ ಇಲ್ವಾ ಅಂತ ಇದೆಲ್ಲ ಬ್ರೌನಿ ಪಾಯಿಂಟ್ಸ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಒಬ್ಬರ ಮೇಲೆ ಸೇರಿಗೆ ಹೆಂಗೆ ಕೊಟ್ಟೆ ಅವನಿಗೆ ಟಾಂಗೋ ನೋಡಿದ್ಯಾ, ಹೆಂಗೆ ಅವನು ಎಳ್ಕೊಂಬಿಟ್ಟೆ ಒಂದು ಪಾಯಿಂಟನಲ್ಲೇ ಅಂತ ಅಷ್ಟೇ. ಇದು ಹೈಸ್ಕೂಲ್ ಲೆವೆಲ್ಲಿನ ವರ್ಕ್. ಇದು ಹೈಸ್ಕೂಲಲ್ಲಾದರೂ ಬೆಟರ್ ನಡೆಯುತ್ತೆ. ಹಾಗಾಗಿ ಇದನ್ನು ಮರ್ಯಾದೆಯಿಂದ ನಿಲ್ಲಿಸ್ಬಿಟ್ರೆ ನಿಮ್ಗೆ ಹೆಚ್ಚಿನ ಮರ್ಯಾದೆ ಬರಬಹುದೇನೋ ಉಳಿದಿರುವ ಮರ್ಯಾದೆಯ ಒಳಗೆ, ಅದಕ್ಕೆ ನೀವೇ ಕಾರಣ ಅಂತ ಅನ್ಸತ್ತೆ. ಇನ್ನು ಮಿಕ್ಕಿದ್ದು ಅವ್ರ ಇಷ್ಟ, ಏನಾದ್ರು ಮಾಡ್ಕೊಂಡು ಹೋಗಿ ಅಷ್ಟೆ. ರಾಜ್ಯದಲ್ಲಿ ಧ್ವಜದಂಗಲ್ ತೀವ್ರಗೊಂಡಿರೋ ಹೊತ್ತಲ್ಲಿ ವಿಧಾನಮಂಡಲ ಅಧಿವೇಶನ ಎಲ್ಲ ಧ್ವಜದಂಗಲ್ ಒಂದೇ ಅಲ್ಲ, ಎಲ್ಲನೂ ಆಗಿರುತ್ತೆ. ಮೊದಲ ದಿನ ಈ ರಾಜ್ಯದಲ್ಲಿ ಇವತ್ತು ನನಗನ್ನಿಸ್ತಾ ಇರೋದು ಬಹುದೊಡ್ಡ ಸಮಸ್ಯೆ ಏನು, ಸ್ಥಾಪಿತ ಸರ್ಕಾರ ಇದೆ, ಒಂದಿಷ್ಟು ಹಣ ಇದೆ, ನಮ್ಮ ಹತ್ರ ಇಲ್ಲ ಹಣ ಅಂತಲ್ಲ, ಆದರೆ ಗ್ಯಾರಂಟಿಗಳ ಒತ್ತಡ ಏನು ಮಾಡಿದೆ ಅಂದರೆ ವಿಪರೀತ ಅಭಿವೃದ್ಧಿಗೆ ಹೋಗಬೇಕಾಗಿದ್ದ ಒಂದಿಷ್ಟು ಹಣಕ್ಕೆ ಕೊಕ್ಕೆ ಹಾಕಿದೆ. ನಾಳೆನೂ ಅದು ಬರಲ್ಲ ಅಂತ ನಾನು ಇನ್ನೂ ಹೇಳಿಲ್ಲ, ನಂಗೆ ಗೊತ್ತಿಲ್ಲ ನಿಮ್ಮ ಸಂಪನ್ಮೂಲಗಳ ಕ್ರೋಢೀಕರಣದಲ್ಲಿ ಮುಂದೇನಾಗುತ್ತೋ ಅಂತ. ಕಷ್ಟ ಇದೆ, ಸುಲಭ ಇಲ್ಲ, ಅದು ಪ್ರಶ್ನೆ ಬೇರೆ. ಹಾಗಾಗಿ ಒತ್ತಡ ಹೆಚ್ಚಾಗ್ತಾ ಇದೆ ಶಾಸಕರಿಗೆ ಕ್ಷೇತ್ರಗಳ ಲೆವೆಲಲ್ಲಿ, ವಲಯದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಭಾಳ ಕಷ್ಟ ಆಗ್ತಿದೆ. ಶಾಸಕರಿಗೆ ಈಗ ಬಹುತೇಕ ಇರಬಹುದಾದ ಏಕೈಕ ನೌಕರಿ ಮತ್ತು ಉದ್ಯೋಗ ಅಂದರೆ ಹೇಗಾದರೂ ಮಾಡಿ ಕ್ಷೇತ್ರದ ಜನರನ್ನು ಸಮಾಧಾನದಲ್ಲಿಟ್ಟುಕೊಳ್ಳುವುದು ಮತ್ತು ದಿನವೈಹಿ ಹೊಟ್ಟೆಪಾಡನ್ನು ಮುಂದುವರಿಸಲು ಅಲ್ಲೊಂದು ಇಲ್ಲೊಂದು ಸ್ವಲ್ಪ ವರ್ಗಾವಣೆ ಡ್ಯಾಶು ಅಂತ ಪ್ರೀತಿಯಿಂದ ಮಾಡಿಸಿಕೊಡುವುದು. ಪ್ರೀತಿಯಿಂದ, ನಾನಿನ್ನೇನು ಹೇಳಿಲ್ಲ, ರೈಟ್, ನಾನು ಹೇಳ್ತಿರೋದು ಪ್ರೀತಿಯಿಂದ ಮಾಡಿಸಿಕೊಡುವುದು. ಕೆಲವೊಮ್ಮೆ ಪ್ರೀತಿ ಮಧ್ಯೆ ಮದುವೆ ಮನೆಗೆ ಹೋದಾಗ ಪ್ರೀತಿಯಿಂದ ಉಡುಗೊರೆಗಳನ್ನು ಕೊಡ್ತೀವಿ, ಹೌದು ಅಲ್ವಾ? ಹಾಗಾಗಿ ಪ್ರೀತಿಯಿಂದ ಕೆಲವು ಕೆಲಸಗಳಾದಾಗ ಪ್ರೀತಿಯಿಂದ ಏನಾರು ಆಗಬಹುದೇನೋ, ನನಗೇನು ಗೊತ್ತಪ್ಪ. ಉಡುಗೊರೆ ಕೊಡುವಾಗ ಒತ್ತಡ ಇರಲ್ಲ ಸರ್, ಉಡುಗೊರೆ ಕೊಡುವಾಗ ಒತ್ತಡ ಇರಲ್ಲ, ಪ್ರೀತಿಯಿಂದ ಅವ್ರು ಕೊಡ್ತಿರ್ಬೋದು, ನನಗೇನು ಗೊತ್ತು. ಹಾಗಾಗಿ ಅದಷ್ಟೇ ಈಗ ಉಳ್ಕೊಂಡಿರೋ ಕೆಲಸ ಇವರಿಗೆ. ದಾಟ್ ಈಸ್ ಎ ಪ್ರಾಬ್ಲಮ್ ಆ್ಯಕ್ಚುಲಿ. ಸಹಜವಾಗಿ ಅದು ಬರದ ಮೇಲೂ ಪರಿಣಾಮ ಬೀರ್ತಿದೆ. ಮೊನ್ನೆನೇನು 610 ಕೋಟಿ ರಿಲೀಸ್ ಮಾಡಿದ್ದೀವಿ ಅಂತ. 610 ಕೋಟಿ ಎಷ್ಟು ಜನಕ್ಕೆ ರಿಲೀಸ್ ಆಗತ್ತೆ, ಎಷ್ಟು ತಲುಪತ್ತೆ? ಚಿಕ್ಕಬಳ್ಳಾಪುರದಲ್ಲೋ ದೊಡ್ಡಬಳ್ಳಾಪುರದಲ್ಲೋ ಮೊನ್ನೆ 200 ರೂಪಾಯಿ ನಿಮಿಷಕ್ಕೆ ವಾಪಸ್ ಕಳಿಸ್ತಾರೆ. ಆ ಅಮೌಂಟ್ಸ್ ಏನು, ಡಸ್ ಇಟ್ ಮೇಕ್ ಎನಿ ಸೆನ್ಸ್? ಇಲ್ಲ. ದಿಸ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಆರ್ಥಿಕ ತಜ್ಞರು ಹೇಳೋದು. ಪರಿಹಾರಗಳನ್ನು, ರಿಯಾಯಿತಿ ವಿನಾಯಿತಿಗಳನ್ನು, ಪುಕಟ್ಟೆಗಳನ್ನು ಕೊಡುವಾಗ ನಿರ್ದಿಷ್ಟವಾಗಿ ಯಾರಿಗೆ ತಲುಪಬೇಕೋ ಅವರಿಗೆ ಮಾತ್ರ ನಿಮ್ಮ ಯೋಜನೆಗಳು ರೂಪುಗೊಳ್ಳಬೇಕು. ಹೋಲ್ಸೇಲ್ ಉಂಡಾಗುಂಡಿ ಮಾಡ್ಕೊಂಡು ಎಲ್ಲ ಕಡೆಗೂ ಮಾಡ್ತೀವಿ ಬಾವುಟಾರ್ಸಕ್ಕೆ ಅಂತ ಹೋದರೆ ಹೊಡೆಸ್ಕೊತೀರಿ ಸರಿಯಾಗಿ ಮಕ್ಕದ ಮೇಲೆ ಅಂತ ಹೇಳೋದು, ಅದನ್ನು ಕೇಳಿಸ್ಕೊಳ್ಳಲ್ಲ. ಗ್ಯಾರಂಟಿ ಸ್ಕೀಮ್ ಈಸ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಜನರಲೈಸಿಂಗ್ ದಿ ಫ್ರೀ ಬೀನ, ಉಚಿತ ಉಡುಗೊರೆಯನ್ನು ಫ್ರೀ ಮಾಡೋದು. ಹಾಗಾಗಿ ಅದು ತಪ್ಪು ಅಂತ ನಾನು ಇನ್ನೂ ಹೇಳೇ ಇಲ್ಲ, ಅದು ತಪ್ಪಲ್ಲ. ಅದು ತಲುಪಬೇಕಾದವರಿಗೆ ತಲುಪಿಸೋದಾಗಿಯೇ ಯೋಜನೆ ಆಗಿದ್ದಿದ್ರೆ ಈ ಪ್ರೆಷರ್ ನಿಮ್ಮ ಮೇಲೆ ಬೀಳ್ತಿರ್ಲಿಲ್ಲ. ಆದರೆ ಕೊಟ್ಬಿಟ್ಟಿದಾರಲ್ಲ ಸರ್ ಮಾತು, ಅದೇ ಅವ್ರ ಹಣೆ ಬರಹ, ನಾನೇನು ಮಾಡಲಿ. ಹಾಗಾಗಿ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಏನು ಮಾಡಿದ್ರು, ಕೇಸರಿ ದಾರಿ ಮೆಂಬರ್ಸು ಜೈ ಶ್ರೀರಾಮ್ ಅಂದ್ರಂತೆ.
ಯಾರು? ಬಿಜೆಪಿಯವರು. ಬಿಜೆಪಿ ರಾಜ್ಯಪಾಲರ ಭಾಷಣ ಆದಾಗ ಅದಕ್ಕೆ ಕಾಂಗ್ರೆಸ್ನವರು ಅದಕ್ಕೆ ಮೊದಲೆಲ್ಲ ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ಬಿಟ್ಟಿದ್ದಾರೆ. ಅದಾದಮೇಲೆ ಇವರು ಅದಕ್ಕೆ ಕಾಂಗ್ರೆಸ್ನವರು ಭಾರತ್ ಮಾತಾ ಕಿ ಜೈ, ಜೈ ಭೀಮ್, ಜೈ ಬಸವಣ್ಣ ಅಂತ ಕೂಗಿದ್ದಾರೆ. ಸರಿ, ಕೆಲವರು ಜೈ ಶ್ರೀಮ್ ಅಂತ ಶ್ರೀರಾಮ್ ಅಂತ ಕೂಗ್ಕೊಂಡೇ ಬಂದ್ರಂತೆ. ಮಂಡ್ಯದ ಶಾಸಕರಿಗೆ ಬೆಂಗಳೂರಿನ ಮುನಿರತ್ನ ಶಾಸಕರು ಕೇಸರಿ ಶಾಲ್ ಹಾಕಿಬಿಟ್ರಂತೆ ತೊಗೊಂಡೋಗಿ. ಅಂದರೆ ಅವರು ಒಂದು 8-10 ಎಕ್ಸ್ಟ್ರಾ ಇಟ್ಕೊಂಡು ಓಡಾಡ್ತಿದ್ರ ಅಲ್ಲಿ ಶಾಲ್ಗಳು ಹಾಕೋದಕ್ಕೆ. ಅವ್ರೇನು ಟೆಕ್ಸ್ಟೈಲ್ ಇನ್ಚಾರ್ಜ? ಅವ್ರದ್ದೇ ಹಾಕಿಬಿಟ್ರ. ಭಾಳ ಹನುಮ ಧ್ವಜದಲ್ಲಾಗಿರುವ ಪಾಪಗಳೆಲ್ಲ ಕಳೆದೋಯ್ತಲ್ಲಿ. ಹಾಕ್ಸ್ಕೊಂಡ್ರು. ಅವ್ರದ್ದೇ ತಾನೇ ಕ್ಷೇತ್ರ. ಹಂಗಾಗಿ ಈಗ ಹನುಮ ಕ್ಷಮಿಸಿದ್ದಾನೆ. ಶಾಲ್ ಹಾಕ್ಸ್ಕೊಂಡಿದ್ದಕ್ಕೆ ಆಯ್ತು. ಅವ್ರು ಅದೇ ಥರ ಮಸಾಲೆಗೂ ಹೋದ್ರಂತೆ. ಯಾರ ಹಾಕ್ಕೊಳ್ಳಿಲ್ವಂತೆ, ಶಿವಕುಮಾರ್ ಅವರೇನೋ ಹೇಳಿದ್ರಂತೆ. ಆಲ್ ರೈಟ್, ಮುದುಕೋಣ. ಇನ್ನು ತಮಿಳುನಾಡು ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಮತ್ತು ರಾಜ್ಯಪಾಲರ ನಡುವಿನ ಸಂಘರ್ಷ ತಾರಕಕ್ಕೆ ಹೋಗ್ತಾ ಇದೆ. ತಮಿಳುನಾಡಿನಲ್ಲಿ ಇಂದಿನಿಂದ ಬಜೆಟ್ ಅಧಿವೇಶನ ಆರಂಭ ಆಗಿದೆ. ಮೊದಲ ದಿನವಾದ ಇವತ್ತು ಗವರ್ನರ್ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಬೇಕಿತ್ತು, ಆದರೆ ಭಾಷಣ ಮಾಡಲು ನಿರಾಕರಿಸಿದ್ರು. ರಾಷ್ಟ್ರಗೀತೆಯನ್ನ ಸ್ಟಾಲಿನ್ ಸರ್ಕಾರ ಗೌರವಿಸಿಲ್ಲ ಅಂತ ಆರೋಪಿಸಿ ಕೆಲವೇ ನಿಮಿಷಗಳಲ್ಲಿ ಸದನದಿಂದ ನಿರ್ಗಮಿಸಿದ್ದಾರೆ. ರಾಜ್ಯಪಾಲರ ಭಾಷಣಕ್ಕೆ ಮೊದಲು ರಾಷ್ಟ್ರಗೀತೆ ಹಾಡಿ ಅಂತ ಪದೇ ಪದೇ ಮಾಡಿಕೊಂಡ ಮನವಿಯನ್ನ ನಿರ್ಲಕ್ಷಿಸಲಾಗಿದೆ. ಸರ್ಕಾರ ಬರೆದುಕೊಟ್ಟ ಭಾಷಣದಲ್ಲಿನ ತುಂಬಾ ವಿಷಯಗಳನ್ನು ನಾನು ನೈತಿಕ ಕಾರಣಗಳಿಂದಾಗಿ ಅಂಗೀಕರಿಸಲ್ಲ, ಅವುಗಳನ್ನ ವಿರೋಧಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಭಾಷಣದಲ್ಲಿ ಇವನ್ನ ಪ್ರಸ್ತಾಪ ಮಾಡಿದ್ರೆ ಸಂವಿಧಾನದ ಅಣಕ ಮಾಡಿದಂತೆ, ಅದಕ್ಕೆ ಭಾಷಣ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಎನ್ನುತ್ತಾ ಸದನದಿಂದ ರಾಜ್ಯಪಾಲ ರವಿ ಅವರು ನಿರ್ಗಮಿಸಿದ್ರು. ಇತ್ತೀಚೆಗೆ ಕೇರಳ ಗವರ್ನರ್ ಆರಿಫ್ ಮಹಮ್ಮದ್ ಖಾನ್ ಕೂಡ ಹೀಗೆ ಮಾಡಿದ್ರು ಅನ್ನೋದು ಗಮನಾರ್ಹ. ಮತ್ತೊಂದು ಕಡೆಯಲ್ಲಿ ಮಮತಾ ಸರ್ಕಾರದ ವಿರುದ್ಧ ಬಂಗಾಳ ರಾಜ್ಯಪಾಲ ಆನಂದ್ ಬೋಸ್ ಸಮರ ಸಾರಿದ್ದಾರೆ. ಸಂದೇಶ್ ಖಲಿಯಲ್ಲಿ ಟಿಎಂಸಿ ನಾಯಕ ಶಾಜಹಾನ್ ಮತ್ತು ಬೆಂಬಲಿಗರು ನಡೆಸಿದ ಲೈಂಗಿಕ ದೌರ್ಜನ್ಯವನ್ನ ರಾಜ್ಯಪಾಲರು ತೀವ್ರವಾಗಿ ಖಂಡಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಸಂತ್ರಸ್ತರಲ್ಲಿ ಧೈರ್ಯವನ್ನು ತುಂಬುವ ಕೆಲಸವನ್ನು ಅವರು ಮಾಡಿದ್ದಾರೆ. ಈ ಘಟನೆಯಿಂದ ನನಗೆ ಆಘಾತ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಓಕೆ, ಈಗ ತಮಿಳುನಾಡಿನ ಕೆಲಸ. ರಾಜ್ಯಪಾಲರು ಇಬ್ಬರು ರಾಜ್ಯಪಾಲರು ನೇಮಕವಾಗಿರೋದು ಒಂದೇ ಇಬ್ಬರು ವ್ಯಕ್ತಿಗಳಿಂದಾನೆ. ಅದು ಪ್ರೈಮ್ ಮಿನಿಸ್ಟ್ರೋ, ಹೋಮ್ ಮಿನಿಸ್ಟ್ರೋ ಅಥವಾ ಯಾರೋ ಸೆಂಟ್ರಲ್ ಗೌರ್ಮೆಂಟ್ ಇದ್ದಾನೆ. ಆದರೆ ಇಬ್ಬರು ಎರಡು ವಿರುದ್ಧವಾದ ನಿಲುವುಗಳನ್ನು ತೆಗೆದುಕೊಂಡಿದ್ದಾರೆ. ಈ ರೀತಿಯ ವೈಯಕ್ತಿಕ ನಿಲುವುಗಳ ಆಧಾರದ ಮೇಲೆ ರಾಜ್ಯಪಾಲರ ಸಂವಿಧಾನಾತ್ಮಕವಾದಂತಹ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ಜಾಗ ಇಲ್ಲ. ಇಫ್ ಎ ಗವರ್ನರ್ ಬಿಲೀವ್ಸ್ ನನ್ನ ಮನಸ್ಸಿಗೆ ಇದು ಒಪ್ಪಿಗೆ ಇಲ್ಲ, ನಾನು ನಂಬಿರುವ ನನ್ನ ನಂಬಿಕೆಗಳಿಗೆ ವಿರುದ್ಧವಾಗಿರುತ್ತದೆ, ಹಿ ಶುಡ್ ರಿಸೈನ್ ಆ್ಯಂಡ್ ಗೆಟ್ ಔಟ್. ಯು ಕೆನಾಟ್ ಓವರ್ ರೈಡ್ ಎನ್ ಎಲೆಕ್ಟೆಡ್ ಬಾಡಿ. ಅದು ಯಾರು ಬೇಕಾದ್ರೂ ಇರಲಿ, ಯಾರು ಬೇಕಾದ್ರೂ ಇರ್ಬೋದು. ಸವಾರಿ ಮಾಡಲಿಕ್ಕೆ ನೀವಲ್ಲ, ಆ ಹುದ್ದೆಗೂ ವೈಯಕ್ತಿಕವಾಗಿ ಅಲ್ಲ. ದಿ ಪವರ್ ಆಫ್ ದಿ ಗವರ್ನರ್ ರೆಸ್ಟ್ರಿಕ್ಟ್ ಆಗೋದು ಆ ವಿಚಾರದಲ್ಲಿ. ಯು ಶಾಲ್ ಆಕ್ಟ್ ಆನ್ ದಿ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ರಾಷ್ಟ್ರಪತಿಗೂ ಹೌದು, ಗವರ್ನರ್ಗೂ ಹೌದು. ನೀವು ಅಲ್ಲಿಯ ಸಂಪುಟದ ಸಚಿವರುಗಳ ಶಿಫಾರಸುಗಳನ್ನು, ಅದರಲ್ಲಿ ಸಂವಿಧಾನಾತ್ಮಕವಾಗಿ ಇಲ್ಲ ಯಾವುದಾದ್ರು ಇದ್ರೆ ನೀವು ಪ್ರತಿಭಟನೆ ಮಾಡೋಕ್ಕೋ ಅದನ್ನು ವಾಪಸ್ ಕಳ್ಸೋಕ್ಕೋ ಬೇರೆ. ನಾನು ಭಾಷಣ ಓದಲ್ಲ ಅಂತ ಹೇಳಕ್ಕೆ ಅಲ್ಲಿಗೆ ಬರಬೇಕಾಗಿಲ್ಲ, ಮನೇಲೇ ಕುತ್ಕೋಬೋದು, ಅಲ್ಲೇ ಬಂದು ಏನು ಮಾಡಬೇಕಾಗಿಲ್ಲ. ವಿಚ್ ಮೀನ್ಸ್ ದಿ ಗವರ್ನರ್ಸ್ ಅಪಿಯರ್ಸ್ ಟು ಬಿ ಪ್ಲೇಯಿಂಗ್ ಇನ್ ಟು ಪರ್ಸನಲೈಸ್ಡ್ ಐಡಿಯಾಲಜಿಕಲ್ ಪಾಲಿಟಿಕ್ಸ್. ಅಂದರೆ ನನ್ನ ಸ್ವಂತದ ಸೈದ್ಧಾಂತಿಕ ರಾಜಕಾರಣದ ಪ್ರದೇಶಕ್ಕೆ ಎಂಟ್ರಿ ಕೊಟ್ಕೋತಾ ಇದ್ದಾರೆ. ದಟ್ ಇಸ್ ನಾಟ್ ಯುವರ್ ಬಿಸ್ನೆಸ್. ನನ್ನ ಪ್ರಕಾರದಲ್ಲಿ ನಿಮ್ಮ ಬಿಸ್ನೆಸ್ ಅಲ್ಲ ಅದು ರಾಜ್ಯಪಾಲರಿಗೆ. ಹಾಗಿದ್ರೆ ಆ ಜಾಗದಲ್ಲಿ ಕೂರಬಾರ್ದು. ಹೇಗೆ ನಾನು ಒಪ್ಪಲಾಗದಂತಹ ಅಂಶಗಳನ್ನು ನನ್ನ ಭಾಷಣದಲ್ಲಿ ಸೇರಿಸಿದ್ದಾರೆ, ಅದು ಸಂವಿಧಾನ ವಿರೋಧಿ ಆದೀತು, ಅಣಕವಾದೀತು ಅಂತ ಗವರ್ನರ್ ಈ ಪ್ರಕರಣದಲ್ಲಿ ಭಾವಿಸ್ತಾರೋ, ಹಾಗೆ ಯಾವ ಸಂಪುಟದ ಸಲಹೆ ಮೇರೆಗೆ ಕೆಲಸ ಮಾಡಬೇಕು ಎಂಬುದನ್ನು ನಿಮ್ಮನ್ನು ನಿಯೋಜಿಸಲಾಗಿದೆಯೋ ಅವರಿಗೆ ವಿರುದ್ಧವಾಗಿ ನಾನು ನಿಂತ್ಕೋತೀನಿ ಅನ್ನೋದು ಸಂವಿಧಾನದ ಅಣಕಾನೆ. ಅದು ಸೇಮ್. ಹಾಗಾಗಿ ದಿ ರೋಲ್ ಆಫ್ ದಿ ಗವರ್ನರ್ಸ್ ಇತ್ತೀಚೆಗೆ ಎಲ್ಲವೂ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಎಲ್ಲವೂ ಅಲ್ಲೇ ತೀರ್ಮಾನ ಆಗಬೇಕು ಅಂತಿದ್ರೆ ಮಾಡ್ಕೋಬೋದೇನೋ. ಅದು ಬಿಟ್ಟರೆ ಈ ಪ್ರಶ್ನೆ ಬಂದಿತ್ತು. ಎಸ್.ಎಂ. ಕೃಷ್ಣ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ನಿಯುಕ್ತಿಗೊಂಡ ನಂತರ, ಅಂದರೆ ನೇಮಕವಾದ ನಂತರ ಕೆಲವರು ಈ ಪ್ರಶ್ನೆಯನ್ನು ಎತ್ತಿದ್ರು. ಅವರು ಅಲ್ಲಿ ಮಾಡಿದ ಭಾಷಣದಲ್ಲಿ ಬೆಳಗಾವಿ ವಿಚಾರವನ್ನು, ಗಡಿ ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡಿತ್ತು. ಆ ಭಾಷಣದಲ್ಲಿ
ಅದಕ್ಕೆ ಏನಿದು ಕೃಷ್ಣ ಅವರು ಕರ್ನಾಟಕದವರಾಗಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋ, ಹಿ ವಾಸ್ ಡಿಸ್ಚಾರ್ಜಿಂಗ್ ಹಿಸ್ ಡ್ಯೂಟಿ ಆಸ್ ಎ ಗವರ್ನರ್ ಆಫ್ ಮಹಾರಾಷ್ಟ್ರ, ನಾಟ್ ಆಸ್ ಕೃಷ್ಣ, ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅಲ್ಲ. ಅಲ್ಲ. ಹಾಗಾಗಿ ಗವರ್ನರ್ಗಳು ತಮ್ಮ ಇತಿಮಿತಿಗಳನ್ನು ದಾಟ್ತಾ ಇದ್ದಾರೆ ಸೈದ್ಧಾಂತಿಕ ನೆಲೆಗಟ್ಟುಗಳಲ್ಲಿ. ಅದು ಸರಿ ಅಂತ ಹೇಳಲಿಕ್ಕೆ ಕಷ್ಟ ಇದೆ. ವಿರಾಮ ತೆಗೆದುಕೊಂಡು ವಾಪಸ್ ಬರ್ತೀವಿ. ವಾಪಸ್ ಬಂದು ನಮ್ದು ಇದೆ ಇವತ್ತೊಂಚೂರು ಬಾವುಟ, ಧ್ವಜ ದಂಗಲ್ ಅಂತಾರಲ್ವಾ, ಇದು ದಂಗಲ್ ಏನಿಲ್ಲ. ಬಹಳ ಸಂತೋಷದಿಂದ ನಮ್ಮ ಬೆನ್ನನ್ನು ನಾವೇ ತಟ್ಟಕೊಳ್ಳಬೇಕಾದಂತಹ ಬಹುದಾದ ದಿನ ಅಂತ ಕಾಣುತ್ತೆ. ನಮ್ಮ ಪ್ರಕಾರ, ನಿಮ್ಮ ಪ್ರಕಾರ ಏನೋ ಗೊತ್ತಿಲ್ಲ. ಆದರೆ ನಾನಿವತ್ತು ಅದನ್ನು ಈ ವಿರಾಮ ಆದಮೇಲೆ ಅದಕ್ಕೆ ಬರ್ತೀವಿ. ನಾವು ಅದೊಂದು ಮಾತು ಹೇಳಿದ್ದೆ ಪಬ್ಲಿಕ್ ಟಿವಿಗೆ. 12 ವರ್ಷ ಆದಾಗ ಪ್ರಾರಂಭವಾದಾಗ ಒಂಥರ ಒಬ್ಬನೇ ನಿಂತಿದ್ದ ಭಾವನೆಯು ಈಗ ನಮ್ಮ ಹಿಂದೆ ಸಮಸ್ತ ಕನ್ನಡದ ಜನತೆ ಇದ್ದಾರೆ ಎಂಬ ಭಾವನೆಯು ಇರುವುದರಿಂದ ನಾವು ಸೇಫ್ ಅಂದ್ಕೊಂಡಿದ್ದೀವಿ ಅಲ್ವಾ. ನಮಗೆ ಗವರ್ನರು, ED, ಇನ್ಕಮ್ ಟ್ಯಾಕ್ಸು, ಪ್ರೈಮ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟರ್ ಎಲ್ಲ ನೀವೇ ಆದ್ದರಿಂದ ನಮಗೆ ಸದ್ಯಕ್ಕೆ ಸಮಸ್ಯೆ ಕಾಣಿಸಿಲ್ಲ ಅಂತ ಕಾಣುತ್ತೆ.